Hello everyone, welcome to Sanmarga classes. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 6ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಒಂದು ಪ್ರತಿಜೈವಿಕವೆಂದರೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಪ್ರತಿಜೈವಿಕ ಅಂದ್ರೇನು? ಪ್ರತಿಜೈವಿಕವನ್ನ ನೀವು ಇಂಗ್ಲಿಷ್ ನಲ್ಲಿ ಬಹಳ ಸಾರಿ ಕೇಳಿರ್ತೀರಿ, ಆಂಟಿಬಯೋಟಿಕ್ಸ್ ಅಲ್ವಾ? ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಕೆಲವೊಂದು ರೋಗಗಳಿಗೆ ಆಂಟಿಬಯೋಟಿಕ್ ಅನ್ನ ರೆಫರ್ ಮಾಡಿರ್ತಾರೆ. ಹಾಗಿದ್ರೆ ಪ್ರತಿಜೈವಿಕಗಳು ಅಂದ್ರೇನು? ಇವು ಬ್ಯಾಕ್ಟೀರಿಯಾಗಳ ವಿರುದ್ಧ, ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಮೆಡಿಸಿನ್ಗಳೇನಿರ್ತಾವಲ್ಲ ಅವುಗಳನ್ನ ಪ್ರತಿಜೈವಿಕಗಳು, ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್ ಇದೆ ಅಡ್ರಿನಾಲಿನ್. ಅಡ್ರಿನಾಲಿನ್ ತಪ್ಪಾದ ಉತ್ತರ. ಯಾಕೆಂದ್ರೆ ಅಡ್ರಿನಾಲಿನ್ ಏನಿದೆ ಇದು ಒಂದು ಹಾರ್ಮೋನು. ಇದು ಪ್ರತಿಜೈವಿಕ ಅಲ್ಲ, ಇದು ಹಾರ್ಮೋನ್. ಇದೊಂದು ಸ್ಟ್ರೆಪ್ಟೋಮೈಸಿನ್. ಆಪ್ಷನ್ ಬಿ ಏನಿದೆ ಸ್ಟ್ರೆಪ್ಟೋಮೈಸಿನ್. ಇದು ಸರಿಯಾದ ಉತ್ತರ. ಹೌದು, ಸ್ಟ್ರೆಪ್ಟೋಮೈಸಿನ್ ಒಂದು ಪ್ರತಿಜೈವಿಕವಾಗಿರುತ್ತೆ. ಆಪ್ಷನ್ ಸಿ ಅನ್ನ ನೋಡೋಣ. ಬಿಲಿರುಬಿನ್. ಬಿಲಿರುಬಿನ್ ಆದ ಉತ್ತರ. ಬಿಲಿರುಬಿನ್ ಪ್ರತಿಜೈವಿಕ ಅಲ್ಲ. ಏನಿದೆ ಇದು ಹಳೆ ಕೆಂಪು ರಕ್ತ ಕಣಗಳೇನಿರ್ತಾವಲ್ಲ ಅವು ವಿಭಜನೆಗೊಂಡು ಬಿಡುಗಡೆಯಾಗುವಂತಹ ಒಂದು ಘಟಕ. ಕೆಂಪು ಕಿತ್ತಳೆ ಬಣ್ಣದಲ್ಲಿ, ಹಳದಿ ಬಣ್ಣದಲ್ಲಿ ಘಟಕ ಇದು ಬಿಲಿರುಬಿನ್. ಇದು ದೇಹದಲ್ಲಿ ಜಾಸ್ತಿ ಆದ್ರೆ ಕಾಮಾಲೆ ಎನ್ನುವಂತಹ ರೋಗ ಬರ್ತದೆ. ಕಾಮಾಲೆ ರೋಗದ ಬಗ್ಗೆ ನೀವು ಕೇಳಿರಬಹುದು. ಕಾಮಾಲೆ ರೋಗ ಈ ಬಿಲಿರುಬಿನ್ ದೇಹದಲ್ಲಿ. ಇನ್ಸುಲಿನ್ ಆಪ್ಷನ್ ಡಿ ಇದು ಕೂಡ ತಪ್ಪಾದ ಉತ್ತರ. ಕೂಡ ಇದು ಹಾರ್ಮೋನ್ಗೆ ನೀವು ಹೆಚ್ಚಾಗಿ ಕೇಳಿರ್ಬೋದು ಅಲ್ವಾ? ಇದು ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಇನ್ಸುಲಿನ್. ಈ ಪ್ರತಿಜೈವಿಕಕ್ಕೆ ಒಂದು ಉದಾಹರಣೆ. ಕೆಳಗಿನವುಗಳಲ್ಲಿ ಒಂದು ಪ್ರತಿಜೈವಿಕವೆಂದರೆ ಆಪ್ಷನ್ ಬಿ ಸ್ಟ್ರೆಪ್ಟೋಮೈಸಿನ್.